ಅದು 2016. ಕರ್ನಾಟಕ ಹೈಕೋರ್ಟ್ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಬ್ಬ ಕಸ್ಟಮರ್ ಮೇಲೆ ಕೇಸ್ ಹಾಕಿದೆ. ಅದೇನೆಂದರೆ, ವಿಜಯ ಮಲ್ಯ ಎಂಬಾತ SBIಯಿಂದ 6,000 ಕೋಟಿ ಸಾಲವನ್ನು ತಗೊಂಡಿದ್ದಾನೆ. ಈಗ ಅದು ಬಡ್ಡಿ ಸೇರಿ 9,000 ಕೋಟಿ ಆಗಿದೆ. ಇಲ್ಲಿಯವರೆಗೂ ನಮಗೆ ₹1 ಸಹ ಅವರ ಕಡೆಯಿಂದ ರಿಟರ್ನ್ ಬಂದಿಲ್ಲ. ಸೊ ಅವರನ್ನು ಅರೆಸ್ಟ್ ಮಾಡಿ ನಮಗೆ ಬರುವ ಹಣವನ್ನು ನಮಗೆ ಕೊಡಿಸಿ ಎಂದು SBI ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದೆ. ಆಗ ಹೈಕೋರ್ಟ್ ವಿಜಯ ಮಲ್ಯನ ಅರೆಸ್ಟ್ ಮಾಡುವುದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಆದರೆ ಇಲ್ಲಿ ಟ್ವಿಸ್ಟ್ ಏನೆಂದರೆ, ವಿಜಯ ಮಲ್ಯ SBI ಕೇಸ್ ಫೈಲ್ ಮಾಡೋದಕ್ಕಿಂತ 6 ದಿನಗಳ ಮುಂಚಿತವಾಗಿ ಯಾರಿಗೂ ತಿಳಿಯದ ಹಾಗೆ ಲಂಡನ್ಗೆ ಹೋಗಿಬಿಟ್ಟಿದ್ದಾರೆ. ಬಟ್ ನಮ್ಮ ದೇಶದ ಪೊಲೀಸರು ಬೇರೆ ದೇಶಕ್ಕೆ ಹೋಗಿ ಅವರನ್ನು ಅರೆಸ್ಟ್ ಮಾಡುವುದಕ್ಕೆ ಪರ್ಮಿಷನ್ ಇಲ್ಲ. ಸೊ ಇವಾಗ ಪೊಲೀಸರು ಏನು ಮಾಡಬೇಕು? ಈ ವಿಜಯ ಮಲ್ಯ ಯಾರು? ಇವರು 6,000 ಕೋಟಿ ದುಡ್ಡನ್ನು ಯಾಕೆ SBIಯಿಂದ ಸಾಲ ತಗೊಂಡಿದ್ದಾರೆ? ಮತ್ತೆ ವಾಪಸ್ ಯಾಕೆ ರಿಟರ್ನ್ ಮಾಡಿಲ್ಲ? ಮಲ್ಯದಿಂದ ತಿರುಗಿ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಸ್ತುತ ಬ್ಯಾಂಕ್ಸ್ ಏನು ಮಾಡ್ತಾ ಇದ್ದಾವೆ ಎನ್ನುವ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿಯವರೆಗೂ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲಲ್ಲಿ ಬರುವ ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೆಟ್ಸ್ ರೂಲ್ ದಿ ಇಂಡಿಯಾ. ನಿಮಗೆಲ್ಲರಿಗೂ ಕಿಂಗ್ ಫಿಶರ್ ಬಿಯರ್ ಬಗ್ಗೆ ಗೊತ್ತಿರುತ್ತೆ. ನಮ್ಮ ದೇಶದಲ್ಲಿ ಸೇಲ್ ಆಗುವ ಬಿಯರ್ಸಲ್ಲಿ 50% ಸಿಂಹಪಾಲು ಕಿಂಗ್ ಫಿಶರ್ ಬಿಯರ್ಗೆ ಹೋಗುತ್ತೆ. ಆ ಕಿಂಗ್ ಫಿಶರ್ ಬಿಯರ್ನ ಯುನೈಟೆಡ್ ಬ್ರೇವರೀಸ್ ಎನ್ನುವ ಕಂಪನಿ ತಯಾರಿ ಮಾಡುತ್ತೆ. ಈ ಕಂಪನಿಗೆ ಹೆಡ್ ವಿಜಯ ಮಲ್ಯ. 1983ರಲ್ಲಿ ಅಂದರೆ ವಿಜಯ ಮಲ್ಯಗೆ ಸುಮಾರು 28 ವರ್ಷಗಳಿರುವಾಗಲೇ ಯುನೈಟೆಡ್ ಬ್ರೇವರೀಸ್ ಕಂಪನೀಸ್ಗೆ ಅವನು ಓನರ್ ಆಗ್ತಾನೆ. ನಂತರ ಕಂಪನಿಗೆ ಒಳ್ಳೆಯ ಸಕ್ಸಸ್ ತೆಗೆದುಕೊಂಡು ಬರ್ತಾನೆ. ಮೆಕ್ಡೊವೆಲ್ಸ್, ಬರ್ಜರ್ ಪೇಂಟ್ಸ್, ಬೆಸ್ಟ್ ಇನ್ ಕ್ರಾಂಪ್ಟನ್, ಕಿಸಾನ್, ಮ್ಯಾಂಗ್ಳೂರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅನ್ನೋ ಎಷ್ಟೋ ಕಂಪನಿಗಳನ್ನು ಪರ್ಚೇಸ್ ಮಾಡಿ ಅವೆಲ್ಲವನ್ನು ತನ್ನ ಯುನೈಟೆಡ್ ಬ್ರೇವರೀಸ್ ಕಂಪನೀಸ್ನಲ್ಲಿ ವಿಲೀನ ಮಾಡ್ತಾನೆ. 1999 ಬರುವಷ್ಟರಲ್ಲಿ ತಾನು ಸ್ವತಃ ಎಲ್ಲ ಚಾಲೆಂಜಸ್ ಸ್ವೀಕರಿಸಿ ಬದ್ಧತೆ ಮತ್ತು ನಿಷ್ಠೆಯಿಂದ 15 ವರ್ಷದಲ್ಲಿ ಕಂಪನಿಗೆ 64% ಪ್ರಾಫಿಟ್ನ ಹೆಚ್ಚು ಮಾಡ್ತಾನೆ. ವಿಜಯ ಮಲ್ಯಗೆ ಹೊಸ ಬಿಸ್ನೆಸ್ ಒಳಗಡೆ ಎಂಟರ್ ಆಗುವುದಂದರೆ ಬಹಳ ಇಷ್ಟ. ಅದಕ್ಕೆ ಎಷ್ಟೋ ಕಂಪನೀಸ್ಗಳನ್ನ ತನ್ನ ಸ್ವಂತ ಮಾಡಿಕೊಂಡು ಅವುಗಳನ್ನು ಸಕ್ಸಸ್ಫುಲ್ ಆಗಿ ರನ್ ಮಾಡಿದ್ದಾನೆ. ಕೇವಲ ಆಲ್ಕೋಹಾಲ್ ಕ್ಯಾಟಗರಿ ಅಲ್ಲದೆ ಫುಡ್ ಕಂಪನೀಸ್, ಫರ್ಟಿಲೈಸರ್ಸ್, ಎಲೆಕ್ಟ್ರಾನಿಕ್ಸ್, ನ್ಯೂಸ್ ಪೇಪರ್ ಆ್ಯಂಡ್ ಮ್ಯಾಗಝಿನ್ಸ್ನ ಸಹ ರನ್ ಮಾಡಿದ್ದಾನೆ. 2005ರವರೆಗೂ ತಾನು ಮಾಡಿರುವ ಬಿಸ್ನೆಸ್ಸಿಂದ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡದೆ ವಿಜೃಂಭಿಸಿದ್ದಾನೆ. ಅದು ಅಮೃತಗಳಿಗೆ. ಮಲ್ಯಗೆ ಯಾವ ಬಿಸ್ನೆಸ್ ಒಳಗಡೆ ಎಂಟರ್ ಆದರೂ ಅಲ್ಲಿ ಬರೀ ಸಕ್ಸಸ್ ಆ್ಯಂಡ್ ಪ್ರಾಫಿಟ್. ಬಟ್ ವಿನಾಶಕಾಲ ಪ್ರಾರಂಭವಾದದ್ದು 2005ನೇ ವರ್ಷದಲ್ಲಿ. ಅದು ಒಂದು ರಾಂಗ್ ಡಿಸಿಷನ್ ತೆಗೆದುಕೊಂಡಿದ್ದಾನೆ. ಆ ತಪ್ಪು ಡಿಸಿಷನ್ ತನ್ನ ಟೋಟಲ್ ಲೈಫ್ನ ಬದಲಾವಣೆ ಮಾಡಿಬಿಟ್ಟಿದೆ. 2005ರಲ್ಲಿ ವಿಜಯ ಮಲ್ಯ ಏವಿಯೇಷನ್ ಸೆಕ್ಟರ್ ಒಳಗಡೆ ಎಂಟರ್ ಆಗಬೇಕೆಂದು ಅಂದ್ಕೊಂಡಿದ್ದಾನೆ. ಏರ್ಲೈನ್ಸ್ ಬಿಸ್ನೆಸ್ ಮೇಲೆ ಅವರಿಗೆ ಒಳ್ಳೆ ಇಂಟ್ರೆಸ್ಟ್ ಇತ್ತು. ಇಂಟ್ರೆಸ್ಟ್ ಬಂದ ತಕ್ಷಣವೇ ಕಿಂಗ್ ಫಿಶರ್ ಅನ್ನೋ ಏರ್ಲೈನ್ಸ್ ಹೆಸರಿನಿಂದ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ದ. ಇನಿಷಿಯಲ್ ಆಗಿ ಫಸ್ಟ್ 4 ಏರೋಪ್ಲೇನ್ ಪರ್ಚೇಸ್ ಮಾಡಿ ಮುಂಬೈ ಡೆಲ್ಲಿ ನಡುವೆ ಫ್ಲೈಟ್ಸ್ನ ಆಪರೇಟ್ ಮಾಡಿದ್ದ. 1 ವರ್ಷದ ನಂತರ ಇನ್ನು ಕೆಲವು ಏರೋಪ್ಲೇನ್ಸ್ ಪರ್ಚೇಸ್ ಮಾಡಿ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡಿದ್ದ. ಇಂಟರ್ನ್ಯಾಷನಲ್ ಫ್ಲೈಟ್ನ ಸಹ ಆಪರೇಟ್ ಮಾಡಲು ಸ್ಟಾರ್ಟ್ ಮಾಡಿದ್ದ. ಆವಾಗ ಕಿಂಗ್ ಫಿಶರ್ ಏರ್ಲೈನ್ಸ್ ಒಳ್ಳೆಯ ಹೆಸರು ಮಾಡಿತ್ತು. ಯಾಕಂದರೆ ಬೇರೆ ಯಾವ ಕಂಪನಿ ಪ್ರೊವೈಡ್ ಮಾಡಲಾರದಂತಹ ಕಂಫರ್ಟ್ಸ್ನ ಕಿಂಗ್ ಫಿಶರ್ ಪ್ರೊವೈಡ್ ಮಾಡ್ತಾ ಇತ್ತು. ಕಡಿಮೆ ಬೆಲೆಗೆ ಲಕ್ಸುರಿ ಸೀಟ್ಸ್ನ ಪ್ಯಾಸೆಂಜರ್ಗೆ ಪ್ರೊವೈಡ್ ಮಾಡಿತ್ತು. ಅಂಥ ಕಿಂಗ್ ಫಿಶರ್ ಏರ್ಲೈನ್ಸ್ನ ವಿಜಯ ಮಲ್ಯ ರನ್ ಮಾಡ್ತಿದ್ದ. ಇದೆಲ್ಲ ಒನ್ ಸೈಡ್ ಸ್ಟೋರಿ. ಈ ಸ್ಟೋರಿಗೆ ಇನ್ನೊಂದು ಸೈಡ್ ಸ್ಟೋರಿನೂ ಇದೆ. ಅದೇನೆಂದರೆ, ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಒಳ್ಳೆಯ ಹೆಸರು ಇದ್ದರೂ ಕೂಡ ಪ್ರತಿಯೊಂದು ವರ್ಷ ಆ ಕಂಪನಿಗೆ ಲಾಸಸ್ ಬರ್ತಾನೇ ಇತ್ತು. 2006ರಲ್ಲಿ 341 ಕೋಟಿ, 2007ರಲ್ಲಿ 706 ಕೋಟಿ, 2008ರಲ್ಲಿ 213 ಕೋಟಿ ನಷ್ಟ ಆಯಿತು. ಆಗ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಅಷ್ಟೇ ಅಲ್ಲ, ಆ ಟೈಮ್ನಲ್ಲಿ ಪ್ರತಿಯೊಂದು ಏರ್ಲೈನ್ ಕಂಪನಿಗೂ ನಷ್ಟ ಅನುಭವಿಸ್ತಾ ಹೋಯಿತು. ಆದರೂ ಕೂಡ ಕಂಪನೀಸ್ ರನ್ ಮಾಡ್ತಾನೇ ಇದ್ದರು. 2008ರಲ್ಲಿ ವಿಜಯ ಮಲ್ಯ ಇನ್ನೊಂದು ದೊಡ್ಡ ತಪ್ಪು ಡಿಸಿಷನ್ನ ತೊಗೊತಾನೆ. ಅದೇನೆಂದರೆ, ತನ್ನ ಕಂಪನಿ ಲಾಸಸ್ನಲ್ಲಿರುವಾಗ ಏರ್ ಡೆಕ್ಕನ್ ಅನ್ನೋ ಇನ್ನೊಂದು ಕಂಪನಿನ ಪರ್ಚೇಸ್ ಮಾಡ್ತಾನೆ. ಆ ಕಂಪನಿನ ವಿಜಯ ಮಲ್ಯ ಪರ್ಚೇಸ್ ಮಾಡಿ ತನ್ನ ಕಿಂಗ್ ಫಿಶರ್ ಏರ್ಲೈನ್ ಕಂಪನಿಯಲ್ಲಿ ವಿಲೀನ ಮಾಡ್ಕೊಳ್ತಾನೆ. ಆವಾಗ ತನ್ನ ಹತ್ತಿರ ಇರುವ ಫ್ಲೈಟ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಲಾಸಸ್ನೂ ಜಾಸ್ತಿ ಆಗಿ ಬರುತ್ತೆ. ಆ ಟೈಮ್ನಲ್ಲಿ ಫ್ಯೂಯಲ್ ರೇಟ್ ಕೂಡ ಜಾಸ್ತಿ ಆಗಿರುವುದರಿಂದ ಏರ್ಲೈನ್ಸ್ ಕಂಪನಿಗೆ ತುಂಬ ನಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲಾಸಸ್ ಬಂದಿದ್ದರಿಂದ ಲಾಸಸ್ನ ಕವರ್ ಮಾಡುವುದಕ್ಕೋಸ್ಕರ ಕಿಂಗ್ ಫಿಶರ್ ಏರ್ಲೈನ್ ಬ್ರ್ಯಾಂಡ್ ವ್ಯಾಲ್ಯೂನ ಶ್ಯೂರಿಟಿ ಆಗಿಟ್ಟು ವಿಜಯ ಮಲ್ಯ SBI ಹತ್ತಿರ ಲೋನ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಆದರೆ ವಿಧಿ ಆಟನೇ ಬೇರೆ ಆಗಿತ್ತು. 2009ರಲ್ಲಿ 1,371 ಕೋಟಿ ನಷ್ಟ, 2010ರಲ್ಲಿ 1,290 ಕೋಟಿ, 2011ರಲ್ಲಿ 936 ಕೋಟಿ ನಷ್ಟ ಆಯಿತು. ಕಂಪನಿನ ಸ್ಟಾರ್ಟ್ ಮಾಡಿದಾಗಿಂದ ಅಂದರೆ 2005ರಿಂದ 2011ರವರೆಗೆ ₹1 ಕೂಡ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಲಾಭ ಬರಲಿಲ್ಲ. ಆದರೂ ಕೂಡ SBI ವಿಜಯ ಮಲ್ಯಗೆ ಲೋನ್ಸ್ ಕೊಡ್ತಾನೆ ಹೋಯಿತು.
ಒಂದಲ್ಲ ಒಂದು ದಿನ ಕಂಪನಿ ಪ್ರಾಫಿಟ್ ಟ್ರ್ಯಾಕ್ಗೆ ಬರಬಹುದು ಎಂದು ಆವಾಗವಾಗ ಲೋನ್ ಸ್ಯಾಂಕ್ಷನ್ ಮಾಡ್ತಾನೇ ಇತ್ತು. 2012ರಲ್ಲಿ ಸಿಚುಯೇಷನ್ ಇನ್ನೂ ಕೆಟ್ಟದಾಗಿ ಹೋಯಿತು. ಯಾಕಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಪೀಕ್ಸ್ಗೆ ಹೋಗಿದ್ವು. ಸೊ ಎಲ್ಲ ಏರ್ಲೈನ್ ಕಂಪನೀಸ್ ಅತಿ ನಷ್ಟಕ್ಕೆ ತುತ್ತಾದವು. ಕೆಲವು ಏರ್ಲೈನ್ ಕಂಪನಿಗಳು ಮುಚ್ಚಿ ಹೋದವು. ಉಳಿದಿರುವ ಕಂಪನೀಸ್ ಹತ್ತಿರ ಒಳ್ಳೆಯ ಇನ್ವೆಸ್ಟರ್ ಇರೋ ಕಾರಣ ಯಾವುದೋ ಒಂಥರ ಬಿಸ್ನೆಸ್ ರನ್ ಮಾಡ್ತಾ ಇದ್ರು. ಆದರೆ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಯಾರೂ ದೊಡ್ಡ ಇನ್ವೆಸ್ಟರ್ಸ್ ಇರಲಿಲ್ಲ. ಆಲ್ರೆಡಿ ಬ್ಯಾಂಕ್ಸ್ ಹತ್ತಿರ ಬಹಳ ಲೋನ್ಸ್ನ ತೊಗೊಂಡಿದ್ರು. ದುಡ್ಡು ಇಲ್ಲದಿರೋದ್ರಿಂದ ಎಂಪ್ಲಾಯೀಸ್ಗೆ ಸ್ಯಾಲ್ರಿನ ಪೇ ಮಾಡೋಕ್ಕೂ ಆಗಲಿಲ್ಲ. ಆದ್ದರಿಂದ ಕಂಪನಿಯ ಎಂಪ್ಲಾಯೀಸ್ ಎಲ್ಲರೂ ಸ್ಟ್ರೈಕ್ ಮಾಡಲು ಸ್ಟಾರ್ಟ್ ಮಾಡಿದರು. ಆವಾಗ ವಿಜಯ್ ಮಲ್ಯ ಎಂಪ್ಲಾಯೀಸ್ನ ಕನ್ವಿನ್ಸ್ ಮಾಡಿ ಅವರಿಂದ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದರು. ತಾನು ಓನರ್ ಆಗಿರುವ ಯುನೈಟೆಡ್ ಬ್ರೇವರೀಸ್ ಕಂಪನೀಸ್ನಲ್ಲಿ ಕೆಲವು ಶೇರ್ಸ್ನ ಸೇಲ್ ಮಾಡಿ ಬಂದಿರುವ ಹಣವನ್ನು ಕಿಂಗ್ ಫಿಶರ್ ಏರ್ಲೈನ್ಸ್ನಲ್ಲಿ ಜಮಾ ಮಾಡಿದರು. ಆದರೂ ಕೂಡ ಆ ಹಣ ಸಾಕಾಗಲಿಲ್ಲ. ಯಾರಾದರೂ ಫಾರಿನ್ ಇನ್ವೆಸ್ಟರ್ ಸಿಗ್ತಾರೇನೋ ಎಂದು ಟ್ರೈ ಮಾಡಿದರು. ಆದರೆ ಕಿಂಗ್ ಫಿಶರ್ ಏರ್ಲೈನ್ಸ್ನಲ್ಲಿ ಇನ್ವೆಸ್ಟ್ ಮಾಡುವುದಕ್ಕೆ ಯಾರೂ ಮುಂದಕ್ಕೆ ಬರಲಿಲ್ಲ. ನಾವು ಇನ್ನೂ ಸಾಲ ಕೊಡುವುದಕ್ಕೆ ಆಗಲ್ಲ ಎಂದು ಬ್ಯಾಂಕ್ಸ್ ಕೂಡ ಕೈ ಎತ್ತಿಬಿಟ್ಟವು. ಆವಾಗ ಫ್ಯೂಯಲ್ ಮೇಲೆ ಚಾರ್ಜಸ್ನ ಕಡಿಮೆ ಮಾಡಬೇಕೆಂದು ಗೌರ್ಮೆಂಟ್ಗೆ ಒಂದು ಲೆಟರ್ನ ಬರೀತಾರೆ. ಆದರೆ ಗೌರ್ಮೆಂಟ್ ತಲೆ ಕೆಡಿಸಿಕೊಂಡಿಲ್ಲ. ಲಾಸಸ್ಸಲ್ಲಿ ಇರುವ ತನ್ನ ಕಂಪನಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ರಕ್ಷಿಸಿ ಎಂದು ಸಹಾಯವನ್ನು ಕೇಳಿದ್ದ. ಅದಕ್ಕೂ ಕೂಡ ಸರ್ಕಾರ ಒಪ್ಪಿಕೊಂಡಿಲ್ಲ. ಒಂದು ಸೈಡ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿನ ಪೇ ಮಾಡಿಲ್ಲ, ಇನ್ನೊಂದು ಕಡೆ ಏರ್ಪೋರ್ಟ್ಸ್ಗೆ ರೆಂಟ್ಸ್ ಪೇ ಮಾಡಲಾರದೆ ಇರುವುದರಿಂದ ಕಂಪನಿಗೆ ಸಂಬಂಧಿಸಿದ ಏವಿಯೇಷನ್ ಲೈಸೆನ್ಸ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಬಿಡ್ತು. ಆದ್ದರಿಂದ ಫ್ಲೈಟ್ ಆಪರೇಷನ್ ಕೂಡ ನಿಂತು ಹೋಯಿತು. ನಂತರ ಕಿಂಗ್ ಫಿಶರ್ ಏರ್ಲೈನ್ಸ್ನ ಮುಂದುವರಿಸಲು ವಿಜಯ್ ಮಲ್ಯಗೆ ಇರುವ ಎಲ್ಲ ಡೋರ್ಸ್ ಕ್ಲೋಸ್ ಆಗಿಬಿಡ್ತು. 2014 ಕಿಂಗ್ ಫಿಶರ್ ಏರ್ಲೈನ್ಸ್ ಕಂಪನಿ ಮುಚ್ಚಿ ಹೋಯಿತು. ಆ ಟೈಮ್ನಲ್ಲಿ ಕಿಂಗ್ ಫಿಶರ್ ಕಂಪನಿ ಜೊತೆ ಇನ್ನೂ ಕೆಲವು ಇಂಡಿಯನ್ ಏರ್ಲೈನ್ಸ್ ಕಂಪನಿಗಳು ಸಹ ಮುಚ್ಚಿ ಹೋದವು. ಒಂದು ಕಡೆ ಬ್ಯಾಂಕಲ್ಲಿ ಬಡ್ಡಿಯಿಂದ ಹಿಡಿದು 9,000 ಕೋಟಿ ಸಾಲ ಇದೆ. ಇನ್ನೊಂದು ಕಡೆ 300 ಕೋಟಿ ಬೆಲೆ ಬಾಳುವ ಸ್ಯಾಲರೀಸ್ ಎಂಪ್ಲಾಯೀಸ್ಗೆ ಪೇ ಮಾಡಿಲ್ಲ. 2010ರಲ್ಲಿ ಫೋರ್ಬ್ಸ್ ಲಿಸ್ಟ್ನಲ್ಲಿ ಬಿಲೇನಿಯರ್ ಆಗಿದ್ದ ವಿಜಯ್ ಮಲ್ಯ 2014ಕ್ಕೆ ಮಿಲೇನಿಯರ್ ರೇಂಜ್ಗೆ ಕುಸಿದು ಬಿಡ್ತಾರೆ. ಈ ಏರ್ಲೈನ್ಸ್ ಬಿಸ್ನೆಸ್ಗೆ ನಷ್ಟ ಬಂದಿರುವುದರಿಂದ SBI 2014ರಿಂದ 2016ರವರೆಗೆ ವೇಟ್ ಮಾಡಿದೆ. ವಿಜಯ್ ಮಲ್ಯ ತೆಗೆದುಕೊಂಡಿರುವ ಸಾಲ ವಾಪಸ್ ಕೊಡ್ತಾರೆಂದು ಬ್ಯಾಂಕ್ ನಿರೀಕ್ಷೆ ಮಾಡಿತು. ಆದರೆ ಕೊಡಲು ಸಾಧ್ಯವಾಗಲಿಲ್ಲ. ನಂತರ ಬ್ಯಾಂಕ್ಸ್ ಲೀಗಲ್ ಆಗಿ ಪ್ರೊಸೀಡ್ ಆಗಬೇಕೆಂದು ಥಿಂಕ್ ಮಾಡಿದವು. ತೆಗೆದುಕೊಂಡಿರುವ 6,000 ಕೋಟಿ ಸಾಲ 2016ಕ್ಕೆ ಬಡ್ಡಿಯಿಂದ 9,000 ಕೋಟಿ ಆಯಿತು. ಅದಕ್ಕೆ 2016ರಲ್ಲಿ ವಿಜಯ್ ಮಲ್ಯ ಮೇಲೆ SBI ಕೇಸ್ ಹಾಕಿದೆ. ಆದರೆ ಅದಕ್ಕೆ 6 ದಿನಗಳ ಮುಂಚಿತವಾಗಿ ವಿಜಯ್ ಮಲ್ಯ ಲಂಡನ್ಗೆ ಹೋಗಿಬಿಟ್ಟಿದ್ದ. ಆವಾಗಲಿಂದ ನಮ್ಮ ಸರ್ಕಾರ ವಿಜಯ್ ಮಲ್ಯನ ಹೇಗಾದರೂ ಭಾರತಕ್ಕೆ ಕರೆತರಬೇಕೆಂದು ಹಣ ವಸೂಲಿ ಮಾಡಬೇಕೆಂದು ಟ್ರೈ ಮಾಡ್ತಾ ಇದೆ. ವಿಜಯ್ ಮಲ್ಯ ಭಾರತಕ್ಕೆ ಬರಲಾರದ ಹಾಗೆ ತನ್ನ ಮೇಲೆ ಇರುವ ಕೇಸಸ್ನ ಲಂಡನ್ನಲ್ಲೇ ಇದ್ದು ಸಾಲ್ವ್ ಮಾಡಿಕೊಳ್ಳಬೇಕೆಂದು ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಂದ ವಿಜಯ್ ಮಲ್ಯ ಮತ್ತು ನಮ್ಮ ಭಾರತ ಸರ್ಕಾರದ ನಡುವೆ ಕೆಲವು ಇನ್ಸಿಡೆಂಟ್ ನಡೀತಾ ಇದ್ದಾವೆ ಮತ್ತು ನಡೆದಿದ್ದಾವೆ. ಅವು ಏನು ಅಂತ ಇವಾಗ ತಿಳಿದುಕೊಳ್ಳೋಣ. SBI ವಿಜಯ್ ಮಲ್ಯ ಮೇಲೆ ಕೇಸ್ನ ಫೈಲ್ ಮಾಡಿದ ತಕ್ಷಣವೇ ವಿಜಯ್ ಮಲ್ಯ ಮಾಡಿದ ಫಸ್ಟ್ ಅನೌನ್ಸ್ಮೆಂಟ್ ಏನಂದರೆ, ನಾನು ಕಳೆದ 30 ವರ್ಷಗಳಿಂದ ಆಲ್ಕೋಹಾಲ್ ಬಿವರೇಜಸ್ ಕಂಪ್ನೀಸ್ನ ನಡೆಸ್ತಾ ಇದ್ದೀನಿ. ಈ 30 ವರ್ಷಗಳಲ್ಲಿ ನನ್ನ ಕಂಪನಿ 1000 ಕೋಟಿಗಟ್ಟಲೆ ಟ್ಯಾಕ್ಸಸ್ನ ಗೌರ್ಮೆಂಟ್ಗೆ ಕಟ್ಟಿದೆ. ನನ್ನ ಏರ್ಲೈನ್ಸ್ ಕಂಪನಿ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನು ಟ್ಯಾಕ್ಸಸ್ ಆಗಿ ಪೇ ಮಾಡಿದೆ. ಇವತ್ತು ನನ್ನ ಏರ್ಲೈನ್ಸ್ ಬಿಸ್ನೆಸ್ ಫೇಲ್ ಆಗಿದೆ. ಆದರೂ ಕೂಡ ಸರ್ಕಾರ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದಿಲ್ಲ. ಇವಾಗ ನಾನು ಹಣವನ್ನು ಕಟ್ಟಲಾರದೆ ಓಡಿ ಹೋಗಿದ್ದೀನಿ ಎಂದು ನನ್ನ ಮೇಲೆ ಕೆಟ್ಟ ಪ್ರಚಾರ ಮಾಡ್ತಾ ಇದೆ. ಮೀಡಿಯಾ ಕೂಡ ಅದೇ ಥರ ಹೇಳ್ತಾ ಇದೆ. ಈ ದೇಶದಲ್ಲಿ ಎಷ್ಟೋ ಬಿಸ್ನೆಸ್ಗಳು ಫೇಲ್ ಆಗಿದ್ವು, ಆದರೆ ಅವುಗಳಿಂದ ಎಷ್ಟೋ ಕೋಟಿ ಗಂಟಲೆ ಗೌರ್ಮೆಂಟ್ನ ಸೆಟ್ಲ್ ಮಾಡಿಕೊಂಡಿದೆ. ಭೂಷಣ್ ಸ್ಟೀಲ್ಸ್ 25,000 ಕೋಟಿ ರೂಪಾಯಿಗಳನ್ನು ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದರೆ 15,000 ಕೋಟಿ ರೂಪಾಯಿಗಳಿಂದ ಸೆಟ್ಲ್ ಮಾಡಿಕೊಂಡ್ರು. ರುಚಿ ಸೋಯಾ ಕಂಪನಿ 9,500 ಕೋಟಿ ರೂಪಾಯಿನ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದರೆ 4,500 ಕೋಟಿಯನ್ನು ಕೊಟ್ಟು ಸೆಟ್ಲ್ ಮಾಡಿಕೊಂಡ್ರು. ಅವರೆಲ್ಲರನ್ನ ಬಿಟ್ಟು ನನ್ನೊಬ್ಬನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಆದರೂ ಪರವಾಗಿಲ್ಲ, ನಾನು ತೆಗೆದುಕೊಂಡಿರುವ 6,000 ಕೋಟಿ ಪ್ರಿನ್ಸಿಪಲ್ ಅಮೌಂಟ್ನ ಕೊಟ್ಬಿಡ್ತೀನಿ. ಅದು ಕೂಡ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಕೊಳ್ಳೋಣ. ಬಡ್ಡಿ ಮಾತ್ರ ನನಗೆ ಕಟ್ಟುವುದಕ್ಕೆ ಆಗಲ್ಲ. ಹಾಗೆ ಎಂಪ್ಲಾಯೀಸ್ಗೆ ಕೊಡಬೇಕಾಗಿರುವ 300 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಬಿಡ್ತೀನಿ. ನನ್ನ ಮೇಲೆ ಇರುವ ಕೇಸಸ್ನ ವಿಡ್ರಾ ಮಾಡಿಕೊಳ್ಳಿ. ನಾನು ಭಾರತಕ್ಕೆ ಬಂದರೆ ಇಂಡಿಯನ್ ಕೋರ್ಟ್ಸ್ನಲ್ಲಿ ನನಗೆ ನ್ಯಾಯ ಸಿಗುತ್ತೆಂದು ನಂಬಿಕೆ ಇಲ್ಲ. ಕೇಸಸ್ನ ವರ್ಷಾನುಗಟ್ಟಲೆ ಎಳಿತಾರೆ. ಅದಕ್ಕೆ ನಾನು ಇಂಡಿಯಾಗೆ ಬರ್ತಾ ಇಲ್ಲ. ಸೊ ಪ್ರಿನ್ಸಿಪಲ್ ಅಮೌಂಟ್ನಿಂದ ಸೆಟ್ಲ್ ಮಾಡಿಕೊಳ್ಳೋಣ. ನಾನೇನು ಹಣವನ್ನು ಕಳ್ಳತನ ಮಾಡಿಲ್ಲ, ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಫೇಲ್ ಆಗಿದ್ದೇನೆ ಅಷ್ಟೇ. ಆದರೆ ನನ್ನ ಮೇಲೆ ಒಬ್ಬ ಕಳ್ಳ ಅಂತ ಅಚ್ಚು ಹಾಕಿದ್ದಾರೆ ಎಂದು ವಿಜಯ್ ಮಲ್ಯ ಅನೌನ್ಸ್ ಮಾಡಿದ್ದ. ಆವಾಗ ಬ್ಯಾಂಕ್ಸ್ ಪ್ರಿನ್ಸಿಪಲ್ ಅಮೌಂಟ್ನ ತೆಗೆದುಕೊಳ್ಳುವುದಕ್ಕೆ ಒಪ್ಪಿಕೊಂಡಿಲ್ಲ. ಬ್ಯಾಂಕ್ಸ್ ಯಾಕೆ ಒಪ್ಪಿಕೊಂಡಿಲ್ಲ ಅಂದರೆ, ವಿಜಯ್ ಮಲ್ಯಗೆ ಸುಮಾರು 15,000 ಕೋಟಿ ಬೆಲೆ ಬಾಳುವ ಆಸ್ತಿ ಇದೆ ಎಂದು ಅಂದಾಜು. ಇಂಡಿಯಾದಲ್ಲಿ ಕೆಲವು ಆಸ್ತಿಗಳು ಮಾತ್ರ ಇದ್ದಾವೆ, ಉಳಿದಿದ್ದೆಲ್ಲ UKದಲ್ಲಿದ್ದಾವೆ. ಆ ಆಸ್ತಿಯಿಂದ ತಮಗೆ ಬರಬೇಕು ಎನ್ನುವ ಹಣವನ್ನು ಬ್ಯಾಂಕ್ಸ್ ವಾಪಸ್ ತಗೋಬೇಕೆಂದು ಅಂದ್ಕೊಂಡಿದ್ದಾವೆ. 2016ರಿಂದ ಇವಾಗ 2020ರವರೆಗೆ ಬ್ಯಾಂಕ್ಸ್ಗೆ ತಿರುಗಿ ಅವರ ಅಮೌಂಟ್ ಮಾತ್ರ ಬಂದಿಲ್ಲ. ವಿಜಯ್ ಮಲ್ಯ ಕೂಡ ಇಂಡಿಯಾಗೆ ಬಂದಿಲ್ಲ.
ಇವಾಗ ಕೂಡ ವಿಜಯ ಮಲ್ಯ ಪ್ರಿನ್ಸಿಪಲ್ ಅಮೌಂಟ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಬ್ಯಾಂಕ್ಸ್ ಮಾತ್ರ ಒಪ್ಪಿಕೊಳ್ತಾ ಇಲ್ಲ. ಹೇಗಾದರೂ ಮಾಡಿ ಅಸಲು ಮತ್ತು ಬಡ್ಡಿ ಎರಡನ್ನ ತೆಗೆದುಕೊಳ್ಳಬೇಕು ಅಂದ್ಕೊಂಡಿದ್ದಾರೆ. ಇವಾಗ ವಿಜಯ ಮಲ್ಯ ಮಾಡಿರುವ ಕೆಲವು ಟ್ವೀಟ್ಸ್ನ ತೋರಿಸ್ತೀನಿ ನೋಡಿ. ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಆದರೆ ಯಾವುದಾದ್ರೂ ಒಂದು ದೊಡ್ಡ ಕಂಪನಿ ಕಷ್ಟ ಕಾಲದಲ್ಲಿದ್ದರೆ ತಮ್ಮ ಸರ್ಕಾರ ಸಪೋರ್ಟ್ ಮಾಡ್ತವೆ. 2008 ಆರ್ಥಿಕ ಸಂಕಷ್ಟ ಬಂದಾಗ ಎಷ್ಟೋ ಕಂಪನೀಸ್ನ ತಮ್ಮ ಗೌರ್ಮೆಂಟ್ ಸೇವ್ ಮಾಡಿದೆ. ಇವಾಗ ಆ ಕಂಪನೀಸ್ ಎಲ್ಲವೂ ಒಳ್ಳೆ ಲಾಭಗಳಲ್ಲಿ ಇದ್ದಾವೆ. ಆದರೆ ನನ್ನ ಕೇಸ್ನಲ್ಲಿ ಮಾತ್ರ ಭಾರತ ಅದಕ್ಕೆ ಆಪೋಸಿಟ್ ಆಗಿ ವರ್ತನೆ ಮಾಡ್ತಾ ಇದೆ. ನಾನು ತಿರುಗಿ ಹಣವನ್ನು ಕೊಟ್ಟು ಬಿಡ್ತೀನಿ ಅಂದರೂ ಕೂಡ ನನ್ನ ಆಸ್ತಿಗೋಸ್ಕರ ಪೈಪೋಟಿ ಮಾಡ್ತಾ ಇದೆ ಎಂದು ಬರೆದುಕೊಂಡಿದ್ದರು. ಇನ್ನೊಂದು ಟ್ವೀಟ್ನಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಫೇಲ್ ಆದ ಸಮಯದಲ್ಲೇ ಇತರೆ ಇಂಡಿಯನ್ ಏರ್ಲೈನ್ಸ್ ಕಂಪನೀಸ್ ಕೂಡ ಫೇಲ್ ಆಗಿದ್ವು. ಇವಾಗ ಜೆಟ್ ಏರ್ವೇಸ್ ಕೂಡ ಫೇಲ್ ಆಗಿದೆ. ಇವೆಲ್ಲ ಜೆನ್ಯೂನ್ ಬಿಸ್ನೆಸ್ ಫೇಲ್ಯೂರ್ಸ್. ಬಟ್ ನನ್ನ ಒಬ್ಬನ ಮೇಲೆ ಮಾತ್ರ ಕಳ್ಳ ಎಂದು ಹಚ್ಚು ಹಾಕಲಾಗಿದೆ. ಅದೇ ನನಗೆ ಯಾವಾಗಲೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಎಂದು ಬರೆದುಕೊಂಡಿದ್ದಾರೆ. ಮತ್ತೊಂದು ಟ್ವೀಟ್ನಲ್ಲಿ ಒಂದು ಸಮಯದಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಕಾಂಪಿಟೇಟರ್ ಆದ ಜೆಟ್ ಏರ್ವೇಸ್ ಅದು ಕೂಡ ಫೇಲ್ ಆಗಿದೆ. ಅದಕ್ಕೆ ನನಗೆ ತುಂಬ ನೋವಾಗ್ತಿದೆ. ಪ್ರಸ್ತುತ ಏರ್ ಇಂಡಿಯಾ ಕೂಡ ತುಂಬ ಲಾಸಲ್ಲಿ ನಡೀತಾ ಇದೆ. ಆದರೆ ಅದಕ್ಕೆ 35,000 ಕೋಟಿ ಪಬ್ಲಿಕ್ ಮನಿನ ಕೊಟ್ಟು ಕಂಪನಿನ ಸೇವ್ ಮಾಡ್ತಿದ್ದೀರಾ. ಜಸ್ಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆದರೆ ಅಷ್ಟು ಪಬ್ಲಿಕ್ ಮನಿನ ವೇಸ್ಟ್ ಮಾಡಿಬಿಟ್ರಾ? ನನ್ನ ಕಂಪನಿ ಮೇಲೆ ಡಿಸ್ಕ್ರಿಮಿನೇಷನ್ ಯಾಕೆ? ಈ ವಿಧವಾಗಿ ವಿಜಯ ಮಲ್ಯ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ನಲ್ಲಿ ಮಲ್ಯ ಅವರು ಹೇಳಿದ್ದು ನಿಜಾನೇ. ಯಾಕಂದರೆ ಪಬ್ಲಿಕ್ ಮನಿನ 35,000 ಕೋಟಿ ತಮ್ಮ ಸ್ವಲಾಭಕ್ಕೆ ಯೂಸ್ ಮಾಡ್ತಿದ್ದಾರೆ. ಅಂದರೆ ಏನು ಹೇಳಬೇಕು ನೀವೇ ಹೇಳಿ. ಈಗ ವಿಷಯಕ್ಕೆ ಬಂದರೆ ಬ್ಯಾಂಕ್ಸ್ ಮಾತ್ರ ವಿಜಯ ಮಲ್ಯನ ಇಂಡಿಯಾಗೆ ಕರೆತಂದು ಅರೆಸ್ಟ್ ಮಾಡಿಸಬೇಕೆಂದು ಟ್ರೈ ಮಾಡ್ಕೊಳ್ತಿದ್ದಾವೆ. ಈಗಲೂ ಕೂಡ ವಿಜಯ ಮಲ್ಯ ಯುನೈಟೆಡ್ ಬ್ರೇವರೀಸ್ ಕಂಪನೀಸ್ಗೆ ಹೆಡ್ ಆಗೇ ಇದ್ದಾನೆ. ಕಂಪನಿಯಲ್ಲಿ ಯಾವ ಡಿಸಿಷನ್ ಆದರೂ ಮಲ್ಯನೇ ತಗೋಬೇಕು. ಆದರೆ ಕಂಪನಿಯಲ್ಲಿ ಅವರ ಶೇರ್ ಮಾತ್ರ 15%ಗೆ ಬಿದ್ದು ಬಿಟ್ಟಿದೆ. ಇನ್ನು 15% ಶೇರ್ನ ಮಾತ್ರ ಪ್ರಸ್ತುತ ಬ್ಯಾಂಕ್ನಲ್ಲಿದ್ದಾವೆ. ಒಂದು ಟೈಮ್ನಲ್ಲಿ ಕಂಪನೀಸ್ನಿಂದ ಮಾಡಿಕೊಂಡಿರುವ ಅಗ್ರಿಮೆಂಟ್ನಿಂದ ವಿಜಯ ಮಲ್ಯ ಕಂಪನಿಗೆ ಹೆಡ್ ಆಗೇ ಇದ್ದಾನೆ. ಕಿಂಗ್ ಫಿಶರ್ ಬಿಯರ್ ಇವತ್ತಿಗೂ ಸಕ್ಸಸ್ ಆಗಿ ನಡೀತಾನೇ ಇದೆ. ವಿಜಯ ಮಲ್ಯ ಹೇಳ್ತಿರೋದು ಒಂದೇ, ಇಂಡಿಯನ್ ಜುಡಿಷರಿ ಸಿಸ್ಟಮ್ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ನಾನು ಇಂಡಿಯಾಗೆ ಬರಲಾರ್ದ ಹಾಗೆ ಇಲ್ಲೇ ಇದ್ದು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ತಿದ್ದೀನಿ. ನಾನು ಕಳ್ಳ ಅಲ್ಲ, ಜಸ್ಟ್ ಒಬ್ಬ ಫೇಲ್ಯೂರ್ ಬಿಸ್ನೆಸ್ ಮ್ಯಾನ್. ಜನರನ್ನು ಮೋಸ ಮಾಡಿರುವ ಕಂಪನಿಗಳ ಥರ ನಾನು ಮಾಡಿಲ್ಲ. ನಂದು ಜೆನ್ಯೂನ್ ಬಿಸ್ನೆಸ್ ಫೇಲ್ಯೂರ್ಸ್ ಅಷ್ಟೇ ಬಿಟ್ಟು ಲೋನ್ ತೆಗೆದುಕೊಂಡಿರುವ ಹಣವನ್ನು ಬೇರೆ ಕಂಪನಿಗಳ ಮೇಲೆ ಎತ್ತಿ ಹಾಕಿಲ್ಲ. ನಾನು ಯಾವಾಗಲೂ ವಾಪಸ್ ಹಣವನ್ನು ಕೊಡಲ್ಲ ಅಂತ ಹೇಳೇ ಇಲ್ಲ. ನಾನು ಕಷ್ಟದಲ್ಲಿ ಇರುವುದರಿಂದ ನಾನು ತೆಗೆದುಕೊಂಡಿರುವ ಪ್ರಿನ್ಸಿಪಲ್ ಅಮೌಂಟ್ನ ತಿರುಗಿ ಕೊಟ್ಬಿಡ್ತೀನಿ. ನಾನು ಇಷ್ಟು ಮಾಡಿದರೂ ಕೂಡ ಇಂಡಿಯನ್ ಸರ್ಕಾರ ನನ್ನ ಮೇಲೆ ಒಬ್ಬ ಕಳ್ಳ ಎಂದು ಹಚ್ಚು ಹಾಕಿದೆ. ಇದು ನ್ಯಾಯ ಅಲ್ಲ. ಹೌದು, ನಿಜವಾಗಿ ಇದು ನ್ಯಾಯವೇ ಅಲ್ಲ ಎಂದು ವಿಜಯ ಮಲ್ಯ ಹೇಳ್ತಿದ್ದಾನೆ. ಬ್ಯಾಂಕ್ಸ್ ಮಾತ್ರ ವಿಜಯ ಮಲ್ಯನ ಇಂಡಿಯಾಗೆ ಕರೆತಂದು ಅರೆಸ್ಟ್ ಮಾಡಿಸಿ ಒಟ್ಟು ಹಣವನ್ನು ಆತನ ಹತ್ತಿರದಿಂದ ವಸೂಲಿ ಮಾಡಿಸಬೇಕೆಂದು ನೋಡ್ತಾ ಇದ್ದಾವೆ. ಆದರೆ ನಿಮಗೊಂದು ಡೌಟ್ ಬಂದಿರಬಹುದು ಅಲ್ವಾ? ಅದೇನೆಂದರೆ ಏನೂ ಸೆಕ್ಯೂರಿಟಿ ಇಲ್ಲದ ಹಾಗೆ ಬ್ಯಾಂಕ್ 6,000 ಕೋಟಿ ರೂಪಾಯಿಗಳನ್ನು ಯಾವ ಥರ ಕೊಟ್ಟಿದೆ ಎಂದು. ಆ್ಯಕ್ಚುಲಿ ವಿಜಯ ಮಲ್ಯ ತನ್ನ ಕಿಂಗ್ ಫಿಶರ್ ಏರ್ಲೈನ್ ಬ್ರ್ಯಾಂಡ್ ವ್ಯಾಲ್ಯೂ ಶ್ಯೂರಿಟಿ ಇಟ್ಟಿದ್ದಾನೆ. 2010ರಲ್ಲಿ ಆ ಕಂಪನಿ ಬ್ರ್ಯಾಂಡ್ ವ್ಯಾಲ್ಯೂ 3,500 ಕೋಟಿ ರೂಪಾಯಿ ಇತ್ತು. ಆದರೆ ಇವಾಗ 1 ರೂಪಾಯಿ ಕೂಡ ಆ ಬ್ರ್ಯಾಂಡ್ನ ತೆಗೆದುಕೊಳ್ಳುವುದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಅದಕ್ಕೆ ಮನಿನ ರಿಕವರ್ ಮಾಡುವುದಕ್ಕೆ ಬ್ಯಾಂಕ್ಸ್ಗೆ ಬೇರೆ ಆಪ್ಷನ್ ಇಲ್ಲದಿರುವುದರಿಂದ ಈ ವಿಧವಾಗಿ ಟ್ರೈ ಮಾಡ್ತಾ ಇದ್ದಾವೆ. ಇವಾಗ ಆಲ್ರೆಡಿ 2020 ಬಂದುಬಿಟ್ಟಿದೆ. 2016ರಲ್ಲಿ ವಿಜಯ ಮಲ್ಯ ಭಾರತ ಬಿಟ್ಟು ಹೋಗಿದ್ದರು. ಸೊ ಅಲ್ಲಿಗೆ 4 ವರ್ಷ ಆಯಿತು. ಬೇರೆ ಕಂಪನಿಗಳ ಜೊತೆ ಯಾವ ಥರ ಬ್ಯಾಂಕ್ ಸೆಟ್ಲ್ ಮಾಡಿಕೊಂಡ್ವೋ ಹಾಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಜೊತೆಗೆ ಸೆಟ್ಲ್ ಮಾಡಿಕೊಂಡಿದ್ರೆ ಇಷ್ಟೊತ್ತಿಗೆ ಬ್ಯಾಂಕ್ಸ್ಗೆ ಬಡ್ಡಿ ರೂಪದಲ್ಲಿ ಹಣ ವಾಪಸ್ ಬಂದುಬಿಟ್ಟಿರೋದು. ಬಟ್ ಬ್ಯಾಂಕ್ಸ್ ಈ ಲಾಜಿಕ್ನ ಬಿಟ್ಟು ಅರೆಸ್ಟ್ ಅಂತ ಕುಂತಿದ್ದಾವೆ. ಹಾಗೆ ನಮ್ಮ ಜನರು ವಿಜಯ ಮಲ್ಯ ಬಗ್ಗೆ ಕೆಟ್ಟದಾಗಿ ಯೋಚಿಸುವುದು ಬಿಡಬೇಕು. 35,000 ಕೋಟಿ ಪಬ್ಲಿಕ್ ಮನಿನ ಏರ್ ಇಂಡಿಯಾಸ್ ಮೇಲೆ ನಮ್ಮ ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತು. ಅವಾಗ ಜಸ್ಟ್ 3,000 ಕೋಟಿ ರೂಪಾಯಿಗಳನ್ನು ಹೊಂದಿದ್ದ ಒಬ್ಬ ಸಕ್ಸಸ್ ಆ್ಯಂಡ್ ಜೆನ್ಯೂನ್ ಫೇಲ್ಯೂರ್ ಬಿಸ್ನೆಸ್ ಮ್ಯಾನ್ಗೆ ಈ ಥರ ಮಾಡಿದ್ದು ಅದೆಷ್ಟರ ಮಟ್ಟಿಗೆ ಸಮಂಜಸವೆಂದು ನೀವೇ ಯೋಚನೆ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಫೈನಲ್ ಆಗಿ ಪಾಯಿಂಟ್ ಟು ಬಿ ನೋಟೆಡ್, ವಿಜಯ ಮಲ್ಯ ಇಸ್ ಎ ಜೆನ್ಯೂನ್ ಫೇಲ್ಯೂರ್ ಬಿಸ್ನೆಸ್ ಮ್ಯಾನ್, ನಾಟ್ ಎ ಥೀಫ್. ಇದೇ ಟೋಟಲ್ ವಿಜಯ ಮಲ್ಯ ಸ್ಟೋರಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.